ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೊಂದು ಕರುಳು ಹಿಂಡುವ ಪ್ರಕರಣ, ಜೊತೆಗೆ ವ್ಯವಸ್ಥೆಯ ಬಗ್ಗೆ ಆಕ್ರೋಶ ತರಿಸುವ ಕೇಸ್. ಇಲ್ಲಿ ಒಬ್ಬಳು ಹೆಣ್ಣು ಮಗಳ ಅತ್ಯಾಚಾರವಾಗತ್ತೆ. ಅತ್ಯಾಚಾರ ಮಾಡಿದವನು ಕೆಲವೇ ವರ್ಷಗಳಲ್ಲಿ ಜೈಲಿನಿಂದ ಆಚೆ ಬರ್ತಾನೆ. ಆದರೆ ನೊಂದ ಆ ಹೆಣ್ಣು ಮಗಳ ಸ್ಥಿತಿ ಘನಘೋರವಾಗತ್ತೆ. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಒಂದಲ್ಲ ಎರಡಲ್ಲ 42 ವರ್ಷ ಕಾಲ ಕಳೀತಾಳೆ. ಹಾಗಿದ್ರೆ ಆ ನೋವಿನ ಕಥೆ ಏನು ಅನ್ನೋದನ್ನ ಕೇಳಿದ್ರೆ ನಿಮ್ಮ ಮನಸ್ಸು ಮುದುಡಿ ಹೋಗುತ್ತೆ. ನಮ್ಮ ದೇಶದ ಕಾನೂನು ಎಷ್ಟೇ ಗಟ್ಟಿಯಾಗಿದ್ರೂ ಅನೇಕ ಬಾರಿ ನೊಂದವರಿಗೆ ನ್ಯಾಯವೇ ಸಿಗಲ್ಲ. ಅನ್ಯಾಯ ಅಕ್ರಮ ಎಸಗಿದವರು ಬೀಗುತ್ತಲೇ ಇರ್ತಾರೆ. ನೊಂದವರು ಮತ್ತಷ್ಟು ನೋಯ್ತಾ ಇರ್ತಾರೆ. ಅದನ್ನ ನುಡಿದ್ರೆ ಇದು ವ್ಯವಸ್ಥೆಯ ಒಂದು ಭಾಗನ ಅಂತ ಅನಿಸಿಬಿಡುತ್ತೆ. ನಾವಿವತ್ತು ಅಂಥದ್ದೇ ಒಂದು ಕಥೆಯನ್ನ ಹೇಳೋಕೆ ಹೊರಟಿದ್ದೀವಿ. ಇದನ್ನ ಕೊನೆವರೆಗೂ ನುಡಿದ್ರೆ ನಿಮ್ಮ ಮನಸ್ಸಿನ ಯಾವುದಾದ್ರೂ ಮೂಲೆಯಲ್ಲಿ ಒಂದಷ್ಟು ಬೇಸರ, ಮತ್ತೊಂದಷ್ಟು ಅಸಹನೆ, ಇನ್ನೊಂದಷ್ಟು ಆಕ್ರೋಶ ಬಂದೇ ಬರುತ್ತೆ. ಅಷ್ಟಕ್ಕೂ ಈ ಘಟನೆ ನಡೆದದ್ದು ಮುಂಬೈನ KEM ಆಸ್ಪತ್ರೆಯಲ್ಲಿ. ಇಲ್ಲಿ ಅನ್ಯಾಯಕ್ಕೆ ಒಳಗಾದವಳು ನಮ್ಮದೇ ರಾಜ್ಯದ ಒಬ್ಬಳು ಹೆಣ್ಣು ಮಗಳು. ಒಬ್ಬ ದುರುಳನ ಕೈಗೆ ಸಿಲುಕಿದ ಆಕೆ ನಿಜಕ್ಕೂ ಅನುಭವಿಸಿದ್ದು ಮಾತ್ರ ಘನಘೋರ. ಬದುಕಿದ್ದು ಸತ್ತಂತೆ ಇದ್ಲು ಆಕೆ. ಅಷ್ಟಕ್ಕೂ ಯಾರಾಕೆ? ಆಕೆಯ ಹಿನ್ನೆಲೆಯಾದ್ರೂ ಏನು? ಆಕೆಯ ಜೀವನದಲ್ಲಿ ಸಂಭವಿಸಿದ ದುರಂತವಾದರೂ ಎಂಥದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ಘನಘೋರವಾದ ಘಟನೆ ನಡೆದದ್ದು 1973ರಲ್ಲಿ. ಇದು ಇಷ್ಟೊಂದು ಹಳೆಯ ಪ್ರಕರಣವಾದರೂ ಅತ್ಯಂತ ಕರುಣಾಜನಕ ಕಥೆ. ಇಲ್ಲಿ ನಾವು ಅನ್ಯಾಯಕ್ಕೆ ಒಳಗಾದ ಹೆಣ್ಣು ಮಗಳು ಅಂತ ಹೇಳಿದ್ವಲ್ಲ, ಆಕೆ ಹೆಸರು ಅರುಣಾ ರಾಮಚಂದ್ರ ಶಾನುಭೋಗ್. ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮದವಳು. ಓದಿದ್ದು SSLC. ನಂತರ ನರ್ಸ್ ತರಬೇತಿಯನ್ನ ಪಡಿತಾರೆ. ಇನ್ನು ಮುಂದಕ್ಕೆ ಏನಾದರೂ ಓದೋಣ ಅಂದ್ರೆ ಮನೆ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಇದರಿಂದ ಈಕೆ ಏನ್ ಮಾಡ್ತಾರೆ, ಸೀದಾ ಮುಂಬೈಗೆ ಕೆಲಸಕ್ಕೆ ಬರ್ತಾರೆ. ಇಲ್ಲಿನ KEM ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಉದ್ಯೋಗದ ಸ್ಥಳದಲ್ಲೇ ಕೆಲವೇ ದಿನಕ್ಕೆ ಒಳ್ಳೆ ಹೆಸರು ಸಂಪಾದನೆ ಮಾಡ್ತಾಳೆ. ದುಡಿದ ಹಣವನ್ನ ಮನೆಗೆ ಕಳುಹಿಸಿ ನೆಮ್ಮದಿಯಾಗಿರ್ತಾಳೆ, ಖುಷಿಯಾಗಿರ್ತಾರೆ. ಹೀಗಿರುವಾಗಲೇ ಮತ್ತೊಂದು ಸಂತಸದ ವಿಚಾರ ಈಕೆಯ ಪಾಲಿಗೆ ಸಿಗುತ್ತೆ. ಅದೇನಂದ್ರೆ, ಇದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ ವೈದ್ಯ ಸಂದೀಪ್ ಸರ್ದೇಸಾಯಿ ಅನ್ನೋರ ಜೊತೆ ಪ್ರೇಮಾಂಕುರವಾಗತ್ತೆ. ಮುಂದೆ ಇವರಿಬ್ರು ಮದುವೆ ಆಗೋಕು ನಿರ್ಧಾರ ಮಾಡಿ ಬಿಡ್ತಾರೆ. 1974ರ ವರ್ಷದ ಆರಂಭದಲ್ಲಿ ಮದುವೆ ಆಗೋಕು ಇಬ್ರು ನಿರ್ಧಾರ ಮಾಡ್ತಾರೆ. ಆದ್ರೆ ಮುಂದೆ ಆಗೋದೇ ಬೇರೆ. ಅವತ್ತು ಏನಾಗತ್ತೆ, ಅರುಣಾ ರಾತ್ರಿ ಪಾಳಿಯಲ್ಲಿರ್ತಾರೆ. ಬೆಳಗ್ಗೆ ಕೆಲಸ ಮುಗಿಸಿ ಯೂನಿಫಾರ್ಮ್ ಬದಲಿಸಿಕೊಂಡು ಮನೆಗೆ ಹೋಗುವಾಗ ಒಬ್ಬ ರೂಮ್ ಬಾಯ್ ಸೋಹನ್ ಲಾಲ್ ಭರತ್ ವಾಲ್ಮೀಕಿ ಎಂಬಾತ ಗೂಳಿಯಂತೆ ನುಗ್ಗಿ ಆಕೆ ಮೇಲೆ ಎರಗಿ ಬಿಡ್ತಾನೆ. ಈ ದಾಳಿ ಅದೆಷ್ಟು ಕ್ರೂರವಾಗಿತ್ತಂದ್ರೆ, ಅತ್ಯಾಚಾರ ಎಸಗಿ ಈಕೆಯ ಕುತ್ತಿಗೆಗೆ ನಾಯಿಯ ಚೈನ್ ಹಾಕಿ ಬಿಗಿದು ಕೊಲ್ಲೋಕೆ ಪ್ರಯತ್ನ ಮಾಡ್ತಾನೆ. ನಿಜಕ್ಕೂ ಮನುಷ್ಯನಾದವನು ಯಾರೂ ಈ ಕೃತ್ಯ ಎಸಗೋಕೆ ಸಾಧ್ಯವೇ ಇಲ್ಲ. ಇಂತಹ ಕೆಲಸವನ್ನ ಈ ಕಟುಕ ಮಾಡಿಬಿಡ್ತಾನೆ. ಇದರಿಂದ ಅರುಣಾ ಶಾನುಭೋಗ್ ಅವರ ಮೆದುಳಿಗೆ ಗಂಭೀರ ಸ್ವರೂಪದ ಹಾನಿಯಾಗತ್ತೆ. ಅರುಣಾ ನಿತ್ರಾಣರಾಗಿ ಬಿದ್ದು ಬಿಡ್ತಾರೆ. ಹಲವು ಗಂಟೆಗಳ ಬಳಿಕ ಆಸ್ಪತ್ರೆಯ ಸಿಬ್ಬಂದಿಯ ಗಮನಕ್ಕೆ ಈ ವಿಚಾರ ಗೊತ್ತಾಗತ್ತೆ. ವೈದ್ಯರು ಏನಾಗಿದೆ ಅಂತ ಪರೀಕ್ಷೆ ಮಾಡಿದ್ರೆ ಶಾಕ್ ಆಗೋ ವಿಷಯ ಕಾದಿರುತ್ತೆ. ಅದೇನಂದ್ರೆ, ಅರುಣಾ ಕೋಮಾಗೆ ಜಾರಿ ಬಿಟ್ಟಿರ್ತಾರೆ. ಇದು ನಿಜಕ್ಕೂ ಇಡೀ ಆಸ್ಪತ್ರೆ ಸಿಬ್ಬಂದಿಯನ್ನೇ ದಂಗು ಬಡಿಸುತ್ತೆ. ವಿಷಯ ಪೊಲೀಸ್ ಠಾಣೆಗೆ ತಲುಪುತ್ತೆ. ತನಿಖೆ ಮಾಡಿದ ಪೊಲೀಸರಿಗೆ ಸೋಹನ್ ಲಾಲ್ ಈ ನೀಚ ಕೃತ್ಯ ಮಾಡಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಕೂಡಲೇ ಆತನನ್ನ ಅರೆಸ್ಟ್ ಮಾಡ್ತಾರೆ. ಈತ ಏನೋ ಮಾಡಿದ ತಪ್ಪಿಗೆ ಅರೆಸ್ಟ್ ಆದ. ಆದ್ರೆ ತಪ್ಪೇ ಮಾಡದ ಅರುಣಾ ಪಾಪ ಅಲ್ವಾ? ಅರುಣಾಳನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ವೈದ್ಯರು ಶತ ಪ್ರಯತ್ನವನ್ನ ಮಾಡೋಕೆ ಮುಂದಾದ್ರು. ಅದರಲ್ಲೂ ಈಕೆಯನ್ನ ಮದುವೆ ಮಾಡ್ಕೋಬೇಕು ಅಂದುಕೊಂಡಿದ್ದ ವೈದ್ಯರಂದು ಆಕಾಶವೇ ಕಳಚಿ ಬಿದ್ದಂತೆ ಆಗೋದ್ರು. ಇತ್ತ ಆರೋಪಿ ಜೈಲಿಗೆ ಹೋದ. ವಿಚಾರಣೆ ನಡೆಸಿದ ನ್ಯಾಯಾಲಯ ಆತನಿಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಿತು. ಇನ್ನು ಈತ ಅರುಣಾ ಮೇಲೆ ಅತ್ಯಾಚಾರ ಮಾಡುವುದಕ್ಕೆ ಕಾರಣ ಏನ್ ಗೊತ್ತಾ? ಒಂದು ಸಣ್ಣ ವಿಚಾರಕ್ಕೆ ಹುಟ್ಟಿಕೊಂಡ ದ್ವೇಷ. ನಾಯಿಗೆ ಕೊಡೋದಕ್ಕೆ ಇಟ್ಟಿದ್ದಂತಹ ಆಹಾರವನ್ನೇ ಕಳ್ಳತನ ಮಾಡಿದ್ದ ಸೋಹನ್ ಲಾಲ್. ಇದು ಅರುಣಾಗೆ ಗೊತ್ತಾಗಿತ್ತು. ನಿನ್ನ ವಿರುದ್ಧ ದೂರು ಕೊಡೋದಾಗಿ ಅರುಣಾ ಶಾನುಭೋಗ್ ಎಚ್ಚರಿಕೆಯನ್ನ ನೀಡ್ತಾರೆ. ಇದರಿಂದ ಸಿಟ್ಟಿಗೆದ್ದ ಆತ ಆಕೆಯ ಮೇಲೆ ನೀಚ ರೀತಿಯಲ್ಲಿ ದಾಳಿ ಮಾಡಿಬಿಟ್ಟಿದ್ದ. ಇಲ್ಲೊಂದು ವಿಪರ್ಯಾಸದ ಸಂಗತಿ ಅಂದ್ರೆ, ಈ ಅತ್ಯಾಚಾರಿ ಬಹು ಬೇಗನೆ ಬಿಡುಗಡೆ ಆಗಿಬಿಡ್ತಾನೆ. ಅದು ಹೇಗಂದ್ರೆ, 4 ವರ್ಷ ಶಿಕ್ಷೆ ಅನುಭವಿಸಿರ್ತಾನೆ.
ಇದರ ನಡುವೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅನುಮತಿ ಪಡೆದು ವಿದ್ಯಾಭ್ಯಾಸವನ್ನ ಮಾಡ್ತಾನೆ. ಜೊತೆಗೆ ಸನ್ನಡತೆಯ ಆಧಾರದ ಮೇಲೆ ರಿಲೀಸ್ ಕೂಡ ಆಗ್ತಾನೆ. ಇದೇ ನೋಡಿ ಹೇಗಿದೆ ಅಂತ. ಈತನೇನೋ ಬಿಡುಗಡೆಯಾದ. ಆದ್ರೆ ಅರುಣಾ ಶಾನುಭೋಗ್ ಏನಾದ್ರೂ ಅಂತೀರಾ? ಪಾಪ ಆಕೆ ಹಾಸಿಗೆ ಬಿಟ್ಟು ಏಳಲೇ ಇಲ್ಲ. ಆತ ಅತ್ಯಾಚಾರ ಮಾಡಿ 7 ವರ್ಷವೂ ಶಿಕ್ಷೆ ಅನುಭವಿಸದೆ ಜೈಲಿನಿಂದ ಹೊರಬಂದ. ಆದ್ರೆ ಅರುಣಾ ಶಾನುಭೋಗ ಜೀವಂತ ಶವವಾಗಿ ಹಾಸಿಗೆಯಲ್ಲೇ ಇದ್ಲು. ಅದು ಎಷ್ಟು ವರ್ಷ ಅಂತೀರಾ? ಸುಮಾರು 42 ವರ್ಷ. ಒಂದಲ್ಲ ಎರಡಲ್ಲ, 42 ವರ್ಷ ಹಾಸಿಗೆಯಲ್ಲೇ ಇರೋದು ಅಂದ್ರೆ ಅದನ್ನ ಒಂದ್ಸಾರಿ ಯೋಚನೆ ಮಾಡಿ ನೋಡಿ. ಇದಕ್ಕಿಂತ ನರಕ ಯಾವುದಾದ್ರೂ ಇದೆಯಾ? ಬರೋಬ್ಬರಿ 42 ವರ್ಷಗಳ ಕಾಲ ಅವರು ಕರುಣಾಜನಕ ಸ್ಥಿತಿಯಲ್ಲಿ ಹಾಸಿಗೆ ಹಿಡಿದಿದ್ರು ಅರುಣಾ. ಸುಮಾರು 4 ದಶಕಗಳ ಕಾಲ ಅರುಣಾ ಶಾನುಭಾಗ್ ಕೆಇಎಂ ಆಸ್ಪತ್ರೆಯಲ್ಲಿ ಹಾಸಿಗೆಯಲ್ಲೇ ತಮ್ಮ ಬದುಕು ಕಳೆದಿದ್ರು. ಅವರ ಮೆದುಳಿನ ಎಡಭಾಗ ಪಾರ್ಶ್ವವಾಯುವಿಗೆ ತುತ್ತಾಗಿತ್ತು. ಅವರು ಮಾತನಾಡಲು ಸಾಧ್ಯವಾಗ್ತಿರ್ಲಿಲ್ಲ. ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸೋಕೆ ಆಗ್ತಿರ್ಲಿಲ್ಲ. ಆದರೆ ಆಸ್ಪತ್ರೆಯ ಸಿಬ್ಬಂದಿಯದ್ದು ನಿಜಕ್ಕೂ ದೊಡ್ಡ ಮನಸ್ಸು. ಅವರೇ ಆಕೆಗೆ ಕುಟುಂಬವಾಗಿ ನಿಂತರು. ನಿತ್ಯ ಆರೈಕೆ ಮಾಡತೊಡಗಿದ್ರು. ಮನೆಯವರ ಜೊತೆ ಇದ್ರೂ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ವೇನೋ, ಅಷ್ಟೊಂದು ಜಾಗ್ರತೆಯಿಂದ ನೋಡ್ತಿದ್ರು. ಹಾಗಿದ್ರೆ ಇವರ ಮನೆಯವರು ಏನ್ ಮಾಡ್ತಾ ಇದ್ರು? ಅವರು ಆಸ್ಪತ್ರೆಗೆ ಬರಲಿಲ್ವಾ ಅಂತೀರಾ? ಖಂಡಿತ ಬರ್ತಿದ್ರು. ಹಾಗಂತ ಅರುಣಾ ಇರೋವರೆಗೂ ಬರಲಿಲ್ಲ. ಕೆಲವು ಬಾರಿ ಮಾತ್ರ ಬಂದು ನಂತರ ಬರೋದನ್ನ ಬಿಟ್ಬಿಟ್ರು. ನೋಡಿ, ಅರುಣಾ ಯಾರಿಗೋಸ್ಕರ ಊರು ಬಿಟ್ಟು ದೂರದ ಊರಿಗೆ ಹೋಗಿ ದುಡಿಯೋಕೆ ಶುರು ಮಾಡಿದ್ರೋ ಅವರೇ ಬಂದು ಮಗಳು ಅಂತ ನೋಡ್ಲಿಲ್ಲ. ಇನ್ನು ಇವರನ್ನ ಮದುವೆ ಆಗೋಕೆ ಮುಂದಾಗಿದ್ರಲ್ಲ ಆ ಡಾಕ್ಟರ್ ಏನಾದ್ರು ಅಂದ್ರ, ಪಾಪ ಏನ್ ಮಾಡ್ತೀರಿ, ಅವರು ಇದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ಸುಮಾರು 3 ವರ್ಷದವರೆಗೂ ನೋಡ್ಕೊಂಡ್ರು. ಬೇರೆ ಆಸ್ಪತ್ರೆಗೆ ಹೋದ ನಂತರ ಕೂಡ ಒಂದಷ್ಟು ತಿಂಗಳುಗಳು ಬಂದು ನೋಡ್ಕೋತಾ ಇದ್ರು. ಆದ್ರೆ ಅರುಣಾ ಇನ್ನೂ ಹುಷಾರಾಗಲ್ಲ ಅನ್ನೋದು ಇವರಿಗೆ ಕನ್ಫರ್ಮ್ ಆಗೋಯ್ತು. ಇದರಿಂದ ಅವರು ಅರುಣಾ ಅವರ ಆಸೆ ಬಿಟ್ಟು ಬೇರೆ ಮದುವೆ ಮಾಡಿಕೊಂಡ್ರು. ಹೀಗೆ ಎಲ್ಲರೂ ದೂರ ಆದರು. ಆದ್ರೆ ಆಸ್ಪತ್ರೆ ಸಿಬ್ಬಂದಿ ಮಾತ್ರ ಇವರನ್ನ ಜೋಪಾನವಾಗಿ ನೋಡಿಕೊಳ್ಳುವುದನ್ನ ಮರೀಲಿಲ್ಲ. ಇದು ಹೀಗೆ ನಡೀತಿತ್ತು. ಅದೊಂದು ದಿನ ಆಸ್ಪತ್ರೆ ಆಡಳಿತ ಮಂಡಳಿ ಒಂದು ಕಠಿಣವಾದ ನಿರ್ಧಾರಕ್ಕೆ ಬಂದ್ಬಿಡ್ತು. ಎಷ್ಟು ಅಂತ ಅವರು ಹೀಗೆ ನೋಡ್ಕೊಳ್ಳೋದು? ಇವರಿಗೋಸ್ಕರ ಒಂದು ಹಾಸಿಗೆ ಮೀಸಲಿಡಬೇಕು. ಔಷಧ ಖರ್ಚು ಹೇಗೆ ನಿಭಾಯಿಸೋದು? ಇನ್ನು ಮುಂದೆ ಇದು ಸಾಧ್ಯವಿಲ್ಲ ಅಂತ ಹೇಳಿಬಿಡ್ತು. ಆದರೆ ಆಗ ಅರುಣಾಪರ ನಿಂತದ್ದು ಇದೇ ಆಸ್ಪತ್ರೆ ಸಿಬ್ಬಂದಿ. ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆಗೆ ನಿಲ್ತು. ಇದರಿಂದ ಆಸ್ಪತ್ರೆ ಆಡಳಿತ ಮಂಡಳಿ ಸಿಬ್ಬಂದಿಯ ಒತ್ತಾಯಕ್ಕೆ ಮಣಿದು ತನ್ನ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ತು. ಇದರಿಂದ ಸಿಬ್ಬಂದಿ ಖುಷಿಯಾದ್ರು. ಅರುಣಾರನ್ನ ಇನ್ನಷ್ಟು ಚೆನ್ನಾಗಿ ನೋಡಿಕೊಳ್ಳೋಕೆ ಶುರು ಮಾಡಿದ್ರು. ಇದಾಗ್ತಾ ಇದ್ದಂತೆ ಮತ್ತೊಂದು ವಿಚಾರ ನಡೀತು. ಅದೇನಂದ್ರೆ, ಓರ್ವ ಪತ್ರಕರ್ತೆ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಅರುಣಾರನ್ನ ಈ ಗತಿಗೆ ತಂದವನನ್ನ ಹುಡುಕೋಕೆ ಮುಂದಾದ್ರು. ಇದಕ್ಕೆ ಕಾರಣ ಏನಿತ್ತೋ ಏನೋ, ಆದ್ರೆ ಎಲ್ಲೇ ಹುಡುಕಿದ್ರೂ ಆತನ ಸುಳಿವು ಸಿಗಲ್ಲ. ಹಾಗಿದ್ರೆ ಎಲ್ಲಿ ಹೋದ ಅನ್ನೋದು ಗೊತ್ತಾಗ್ಲೇ ಇಲ್ಲ. ಸರಿ, ಆತನ ಫೋಟೋ ಹಿಡ್ಕೊಂಡು ಪತ್ತೆ ಮಾಡೋಣ ಅಂದ್ಕೊಂಡು ಮುಂದಾದ್ರು. ಆದರೆ ಅದು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಆತ ಕೆಲಸ ಮಾಡ್ತಿದ್ದ ಆಸ್ಪತ್ರೆಯಲ್ಲಿ ಈತನ ಒಂದೇ ಒಂದು ಫೋಟೋ ಇರಲಿಲ್ಲ. ಸರಿ, ಈತನನ್ನ ಬಂಧಿಸಿ ವಿಚಾರಣೆ ಮಾಡಿದ ಪೊಲೀಸ್ ಠಾಣೆಯಲ್ಲಿ ಇರಬಹುದೇನೋ ಅಂತ ನೋಡಿದ್ರೆ ಅಲ್ಲೂ ಸಿಗ್ಲಿಲ್ಲ. ಆದ್ರೆ ಒಂದಷ್ಟು ದಿನ ಕಳೆದ ಮೇಲೆ ಆತನ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅದೇನಂದ್ರೆ, ಆತ ಸತ್ತು ಹೋದ ಅಂತ, ಅವನಿಗೆ ಮಾರಕ HIV ಇತ್ತು ಅಂತ. ಹೀಗಾಗಿ ಆ ವಿಚಾರವನ್ನ ಆಕೆ ಅಲ್ಲಿಗೆ ಕೈಬಿಟ್ರು. ಆದ್ರೆ ಅರುಣಾರ ದಯಾನೀಯ ಸ್ಥಿತಿ ನೋಡಿ ಪತ್ರಕರ್ತೆಗೆ ಸುಮ್ಮನಿರೋಕೆ ಆಗಲಿಲ್ಲ. ಏನ್ ಮಾಡಬೇಕು ಅಂದುಕೊಳ್ಳುವಾಗಲೇ ಇವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದೇನಂದ್ರೆ, ಅರುಣಾಗೆ ಯಾಕೆ ದಯಾಮರಣ ಕೊಡಿಸಬಾರ್ದು ಅಂತ. ಇಂತಹದೊಂದು ಯೋಚನೆ ಬಂದಿದ್ದೆ ಆಕೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಅರ್ಜಿ ಕೈಗೆತ್ತಿಕೊಂಡ ಘನ ನ್ಯಾಯಾಲಯ ಇದಕ್ಕಾಗಿ ಒಂದು ಪೀಠವನ್ನೇ ನೇಮಕ ಮಾಡುತ್ತೆ. ಆ ಪೀಠ ಆಸ್ಪತ್ರೆಗೆ ಬಂದು ಅರುಣಾರ ಆರೋಗ್ಯ ಸ್ಥಿತಿಯನ್ನ ನೋಡುತ್ತೆ. ವೈದ್ಯರಿಂದ ಅರುಣಾರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯುತ್ತೆ. ಅರುಣಾರನ್ನ ನೋಡಿಕೊಳ್ತಿದ್ದ ಸಿಬ್ಬಂದಿಯಿಂದ ವಿಷಯ ತಿಳಿದುಕೊಳ್ಳುತ್ತೆ. ಎಲ್ಲ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಅದರಲ್ಲಿ ಅರುಣಾ ಸುಧಾರಿಸಿಕೊಳ್ಳುವುದು ಸಾಧ್ಯವಿಲ್ಲ, ಅವರಿಗೆ ದಯಾಮರಣ ನೀಡಬಹುದು ಅಂತ ಉಲ್ಲೇಖ ಮಾಡಿತು. ಆದ್ರೆ ನ್ಯಾಯಾಲಯ ಇದನ್ನ ಒಪ್ಪಲಿಲ್ಲ. ಆದ್ರೆ ಜೀವರಕ್ಷಕ ವ್ಯವಸ್ಥೆ ನೀಡದೆ ನಿಷ್ಕ್ರಿಯ ದಯಾಮರಣಕ್ಕೆ ಅವಕಾಶವನ್ನ ನೀಡಿತು. ಅಲ್ಲದೆ ಇದಕ್ಕೆ ಅರುಣಾರ ರಕ್ತ ಸಂಬಂಧಿಗಳು ಮಾತ್ರ ಈ ಕೋರಿಕೆಗೆ ಅರ್ಹರಾಗಿರ್ತಾರೆ. ನೀವು ಅವರ ಸಂಬಂಧಿ ಅಲ್ಲದೆ ಇರುವುದರಿಂದ ಇದು ಸಾಧ್ಯವಿಲ್ಲ ಅಂತ ಪತ್ರಕರ್ತೆ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯೂ ಆಗಿದ್ದಂತಹ ಅರ್ಜಿದಾರರಿಗೆ ಕೋರ್ಟ್ ಹೇಳುತ್ತೆ. ಅಲ್ಲದೆ ಇಷ್ಟು ವರ್ಷದಿಂದ ನೋಡಿಕೊಳ್ತಿರುವ ಆಸ್ಪತ್ರೆ ಸಿಬ್ಬಂದಿ ಇದಕ್ಕೆ ಒಪ್ಪಿದ್ರೆ ಈ ವಿಚಾರದಲ್ಲಿ ಮುಂದುವರಿಯಬಹುದು ಅಂತಾನೂ ನ್ಯಾಯಾಲಯ ಹೇಳುತ್ತೆ. ಆದರೆ ಆಸ್ಪತ್ರೆ ಸಿಬ್ಬಂದಿ ಇದಕ್ಕೆ ಬಿಲ್ಕುಲ್ ಒಪ್ಪಲ್ಲ.
ಅಲ್ಲದೆ ಅರುಣಾರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಮುಂದೆ ಅರುಣಾ ಶಾನುಭೋಗ್ 2015 ಮೇ 18ನೇ ತಾರೀಕು ನ್ಯೂಮೋನಿಯಾದಿಂದ ಅರುಣಾ ಶಾನುಭೋಗ್ ನಿಧನರಾಗ್ತಾರೆ. ಇಲ್ಲೊಂದು ನಮ್ಮ ಸಮಾಜದಲ್ಲಿರುವ ಅಮಾನವೀಯ ವಿಚಾರವೊಂದನ್ನು ಹೇಳ್ತೀನಿ. ಅದು ನಿಜಕ್ಕೂ ಬೇಸರದ ಸಂಗತಿ. ಈ ಅರುಣಾರ ಸಂಬಂಧಿಯೊಬ್ಬರು ಮುಂಬೈನಲ್ಲೇ ಆಕೆ ಇದ್ದ ಆಸ್ಪತ್ರೆಯ ಏರಿಯಾದಲ್ಲೇ ಇರ್ತಾರೆ. ಆದರೆ 42 ವರ್ಷದಲ್ಲಿ ಒಂದು ದಿನವೂ ಆಕೆಯನ್ನ ನೋಡೋಕೆ ಬರಲ್ಲ. ನಿಜಕ್ಕೂ ಇದೆಂತಹ ಮನುಷ್ಯತ್ವ ಅಲ್ವಾ? ಇದಾದ ಮೇಲೆ ಇನ್ನೊಂದು ಶಾಕಿಂಗ್ ವಿಚಾರ ಬೆಳಕಿಗೆ ಬರುತ್ತೆ. ಮತ್ತೊಬ್ಬ ಪತ್ರಕರ್ತ ಅರುಣಾ ಶಾನುಭೋಗ್ ಬದುಕು ಹಾಳು ಮಾಡಿದ ಆ ದುರ್ಲನಿಗಾಗಿ ಹುಡುಕಾಟವನ್ನ ಶುರು ಮಾಡ್ತಾರೆ. ಆಗ ಗೊತ್ತಾಗೋದು ಏನಂದ್ರೆ ಆತ ಸತ್ತಿರಲ್ಲ. ಬದಲಿಗೆ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸ ಮಾಡ್ತಿರ್ತಾನೆ. ಹಾಗೂ ಹೀಗೂ ಆ ಪತ್ರಕರ್ತ ಆತನನ್ನ ಭೇಟಿ ಮಾಡಿ ಮಾತನಾಡಿಸ್ತಾನೆ. ಆದ್ರೆ ಆತ ನಾನವನಲ್ಲ ಅಂತ ಹೇಳ್ತಾನೆ. ತೀವ್ರ ಒತ್ತಾಯ ಮಾಡಿದಾಗ ಬೇರೆಯದ್ದೇ ಕತೆ ಹೇಳ್ತಾನೆ. ನಾನು ಆಕೆಯ ಕೈ ಕೆಳಗೆ ಕೆಲಸ ಮಾಡ್ತಿದ್ದೆ. ಆದರೆ ನಾನು ಏನೇ ಮಾಡಿದ್ರೂ ಒಂದಲ್ಲ ಒಂದು ಕೊಂಕು ತೆಗೆದು ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತಿದ್ರು. ಸಾಲದಕ್ಕೆ ಎಷ್ಟೇ ತುರ್ತು ಸಂದರ್ಭ ಅಂದ್ರೂ ರಜೆ ಕೊಡ್ತಿರ್ಲಿಲ್ಲ. ಇದರಿಂದ ಸಿಟ್ಟಿಗೆದ್ದು ಹಲ್ಲೆ ಮಾಡಿದೆ ಅಷ್ಟೇ. ಆದರೆ ಅತ್ಯಾಚಾರ ನಾನು ಮಾಡಿಲ್ಲ ಅಂದುಬಿಟ್ಟ. ಅಲ್ಲದೆ ಈ ವಿಚಾರದಲ್ಲಿ ಕ್ಷಮೆ ಇರಲಿ ಅಂದ್ಬಿಟ್ಟ. ನೋಡಿ, ಈತ ಮಾಡಿದ ಪೈಶಾಚಿಕ ಕೃತ್ಯದಿಂದ ಅರುಣಾ ಶಾನುಭೋಗ್ 42 ವರ್ಷ ಬದುಕಿದ್ದು ಸತ್ತಂತೆ ಇದ್ದು ಕೊನೆಗೂ ಸತ್ತು ಹೋದ್ರು. ಆದರೆ ಇದೆಲ್ಲವನ್ನೂ ಆತ ಸಾರಿ ಅನ್ನೋ ಒಂದೇ ಒಂದು ಪದದಿಂದ ಮುಚ್ಚಿ ಹಾಕ್ಬಿಟ್ಟ. ಆದರೆ ಅರುಣಾ ಶಾನುಭೋಗ್ ತಮ್ಮ ಕನಸು ಕಳೆದುಕೊಂಡ್ರು. ಕುಟುಂಬದಿಂದ ಪ್ರೀತಿಸಿದವನಿಂದ ದೂರಾದ್ರು. ಕೊನೆಗೆ ಪ್ರಾಣವನ್ನು ಕಳೆದುಕೊಂಡ್ರು. ಇದನ್ನ ನೋಡಿದ್ರೆ ನ್ಯಾಯ ಎಲ್ಲಿದೆ ಅನ್ನೋ ಪ್ರಶ್ನೆ ಎದುರಾಗತ್ತೆ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.